ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಕೊರೋನಾ ಕಮಾಲ್. ದೇಶದಲ್ಲಿ ಕೊರೋನಾ ಮಾಫಿಯಾ. ಚೀನಾದಲ್ಲೇ ಇಲ್ಲದ ಕೊರೋನಾ ಭಾರತಕ್ಕೆ ಬಂತ. ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ. ಬೆಂಗಳೂರಿನಲ್ಲಿ 2 ಮಕ್ಕಳಿಗೆ HMPV. ಇದು ಸಹಜ ವೈರಸ್ ಎನ್ನುತ್ತಿದ್ದಾರೆ ಭಾರತದ ತಜ್ಞರು. ಇಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ? ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಕೊರೋನಾ ಈಗಾಗಲೇ 3 ಬಾರಿ ಬಂದು ಒಂದು ಹೊಸ ಮನ್ವಂತರವನ್ನ ಸೃಷ್ಟಿ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮನುಷ್ಯನಲ್ಲಿ ಒಂದು ಶಿಸ್ತು, ಸಂಯಮ ಜೊತೆಗೆ ಒಂದು ಕ್ಲೀನ್ನೆಸ್ ಅನ್ನ ಸೃಷ್ಟಿ ಮಾಡಿದೆ ಅನ್ನೋಂಥ ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ಅದನ್ನ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇವತ್ತು ಎದುರಾಗಿದೆ. ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಸಾವಿರಾರು ಲಕ್ಷಾಂತರ ಜೀವಹಾನಿಗಳು ಕೊರೋನಾ ಸಂದರ್ಭದಲ್ಲಿ ಆಗಿದೆ. ಆದರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಮನುಷ್ಯನಲ್ಲಿ ಇಲ್ಲದೇ ಇರುವಂತಹ ಆ ಧೈರ್ಯ, ಸ್ಥೈರ್ಯ. ಅಂದರೆ ಈ ಮನುಷ್ಯನ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ಸಹಜವಾಗಿ ಸ್ವೀಕರಿಸುವಂತಹ ಮನೋಭಾವ ಮನುಷ್ಯನಲ್ಲಿ ಇಲ್ಲದೇ ಇರೋದಕ್ಕೆ ಬಹಳಷ್ಟು ಜೀವಗಳು ಇವತ್ತು ಹಾರ್ಟ್ ಅಟ್ಯಾಕ್ ಆಗೋದ್ರ ಮೂಲಕ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಕೊರೋನಾ ಸಂದರ್ಭದಲ್ಲಿ ಜೀವವನ್ನು ತೆತ್ತಿದ್ದಾವೆ. ಆದರೆ ಇವತ್ತು ಮತ್ತೆ ಕೊರೋನಾ ಭೀತಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಎದುರಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಅದಕ್ಕೆ ಉತ್ತರ ಹುಡುಕ್ತಾ ಹೋದರೆ ಯಾವುದೇ ರೀತಿಯ ಕೊರೋನಾ ಇಲ್ಲಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇಲ್ಲ. ಆದರೆ ಮೆಡಿಕಲ್ ಮಾಫಿಯಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಮತ್ತೆ ಹಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ತನ್ನ ಬೇಳೆಯನ್ನ ಬೇಯಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಅದಕ್ಕೆ ಉತ್ತರವನ್ನ ನಾವೆಲ್ಲರೂ ಕೂಡ ಹುಡುಕಲೇಬೇಕಾಗಿದೆ. ಚೀನಾದಿಂದ ಈಗಾಗಲೇ HMPV ವೈರಸ್ ಹರಡು ಹೋಗ್ಬಿಟ್ಟಿದೆ. ಸೊ ಅದು ಅಲ್ಲಿಂದನೇ ಬಂದಿರುವಂಥದ್ದು. ಜೊತೆಗೆ ಇಡೀ ಭಾರತದಲ್ಲಿ ಕೊರೋನಾದ 4ನೇ ವರ್ಷನ್ ಶುರುವಾಗಿದೆ. ಇದು ಬಹಳ ಅಪಾಯಕಾರಿ, ಹಾಗೆ ಹೀಗೆ ಅಂತೇಳಿ ಕಂತೆ ಭಾಷಣ ಬಿಗಿಯುವಂಥ ಕೆಲವು ಮಾಧ್ಯಮ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ನಿರೂಪಕರು, ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿರತಕ್ಕಂಥ ವ್ಯಕ್ತಿಗಳು, ಜೊತೆಗೆ ಸರ್ಕಾರದಲ್ಲಿರುವಂಥ ಕೆಲವು ಮಾಫಿಯಾಕ್ಕೆ ಕೈ ಜೋಡಿಸಿರುವಂಥ ವ್ಯಕ್ತಿಗಳು ಇವತ್ತು ಸಾಮಾನ್ಯ ಜನರನ್ನ ಹೆದರಿಸುವಂಥ, ಬೆದರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ 1-2 ವಿಡಿಯೋಗಳು ಹರಿಬಿಡಲಾಗಿದೆ. ಕರ್ನಾಟಕದಲ್ಲಿದ್ದು ಚೀನಾದಲ್ಲಿ ಬೀಜಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಜಾಗಗಳಲ್ಲಿ, ಚೀನಾದ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಒಂದು ಜವಾಬ್ದಾರಿಯುತವಾದ ಸ್ಥಾನವನ್ನ ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ, ಇಡೀ ಭಾರತದ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಮುನ್ನೆಲೆಗೆ ಇರುವಂಥವರೇ ರಾಜು ನಾಯಕ್ ಅವರು ಇರ್ಬೋದು. ಧಾರವಾಡ ಅಂದರೆ ಉತ್ತರ ಕರ್ನಾಟಕ ಭಾಗದಿಂದ ಹೋಗಿ ಈಗಾಗಲೇ ಚೀನಾದಲ್ಲಿ ಕೆಲಸ ಮಾಡ್ತಾ ಇರೋ, ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ರಾಜು ನಾಯಕ್ ಸೇರಿದಂತೆ ಹಲವರು ಚೀನಾದಲ್ಲಿ ವಾತಾವರಣ ಹೇಗಿದೆ ಅನ್ನುವಂಥದ್ದನ್ನ ಅಲ್ಲಿಯ ಚಿತ್ರಣವನ್ನ ವಿಡಿಯೋ ಮಾಡಿ ಕಳಿಸುವುದರ ಮೂಲಕ ನಮಗೆ ಒಂದು ಹೊಸ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿಯೂ ಇಡೀ ಭಾರತದಲ್ಲಿ ಭಯಾನಕವಾದಂಥ HMPV ವೈರಸ್ ಹರಡು ಹೋಗ್ಬಿಟ್ಟಿದೆ. ಇಲ್ಲಿ ಮಕ್ಕಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ವಯಸ್ಸಾದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ವೈರಸ್ಸು ಬಹಳ ಅಪಾಯಕಾರಿ ಅನ್ನುವಂಥ ಹುಚ್ಚು ಕಲ್ಪನೆಗಳನ್ನ ಬಿತ್ತುವುದರ ಜೊತೆಯಲ್ಲಿ ಜನಸಾಮಾನ್ಯರಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಕಡೆಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ರು ಕೂಡ ಈ ಕಾಣದ ಕೈಗಳು ಮೆಡಿಕಲ್ ಮಾಫಿಯಾದ ಹಿಂದಿರುವಂಥ ಕೈಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಕೆಲವು ಸಚಿವರು, ಜೊತೆಗೆ ರಾಜ್ಯದಲ್ಲಿರುವಂಥ ಕೆಲವು ಸಚಿವರುಗಳು ಕೂಡ, ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿರುವಂಥ ಸಚಿವರುಗಳು ಕೂಡ ಈ ಮೆಡಿಕಲ್ ಮಾಫಿಯಾದ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಈ ಮೆಡಿಕಲ್ ಮಾಫಿಯಾದ ಏನು ಹೇಳ್ತಾ ಇದೆಯೋ ಅದನ್ನ ಜನಸಾಮಾನ್ಯರಿಗೆ ಬಿತ್ತುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಕೆಲವು ಮಾಧ್ಯಮ ಸಂಸ್ಥೆಗಳನ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಕಯಾಲಿಯ ರೀತಿಯಲ್ಲಿ ಹಿಂದೆ ಏನು ಕೊರೋನಾ ಬಂದು ಭಾರಿ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿರ್ತಲ್ಲ, ಸೊ ಅದನ್ನೇ ಮತ್ತೆ ಅನಾಹುತಗಳು ಸಂಭವಿಸ್ತಿದ್ದಾವೆ ಅನ್ನೋಂಥೇಳಿ ಊಹಾಪೋಹಗಳನ್ನು ಇಟ್ಕೊಂಡು ಸುದ್ದಿ ಮಾಡುವಂಥ ಕೆಲವು ಮಾಧ್ಯಮ ಸಂಸ್ಥೆಗಳು ಕೂಡ ಅಥವಾ ನಿರೂಪಕರು ಕೂಡ ಜನರನ್ನ ಭಯಭೀತಗೊಳಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಜಾಧ್ವನಿ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರಿಗೆ ನ್ಯಾಯ ಕೊಡಿಸುವಂಥ ಮತ್ತು ಜಾಗೃತಿ ಮೂಡಿಸುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಅನ್ನುವಂಥದ್ದನ್ನು ನಾವು ಪದೇ ಹೇಳ್ತಾ ಬರ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಇವತ್ತು ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ನಾವು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು.
ಚೀನಾದಲ್ಲಿ ಬೀಜಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ನಗರಗಳಲ್ಲಿ ವಾತಾವರಣ ತಿಳಿಯಾಗಿದೆ. HMPV ವೈರಸ್ ಯಾವುದೇ ರೀತಿಯ ಅನಾಹುತಗಳನ್ನು ಸೃಷ್ಟಿ ಮಾಡಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಲಿಕ್ಕೆ ಹೊರಟಿದ್ದೀವಿ. ಯಾಕೆ ಅಂದ್ರೆ ಭಾರತದಲ್ಲಿರುವಂತಹ ಕೆಲವು ತಜ್ಞರು ಈಗಾಗಲೇ ಈ ವಿಚಾರವನ್ನ ಜಾಗೃತಿ ಮೂಡಿಸುವಂತ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಭಾರತದ ಪ್ರಖ್ಯಾತ ತಜ್ಞರೊಬ್ಬರು ಇಲ್ಲಿ ಮಾತನಾಡಿದ್ದಾರೆ. ಅದು ಏನಿದ್ದು ಅಂತದನ್ನ ನೀವೇ ಕೇಳಿ. The latest breaking news on social media is HMPV, human metapneumovirus. Do not get scared. It is not a new virus. It's been there for 60 years or more. It causes both upper and lower respiratory infections. There is no active treatment. Usually it gets corrected on its own. Only patients who are immunocompromised, very young, below 1 year, elderly, above 65, uncontrolled diabetics, or people who are taking medicines which reduces immunity are more at risk. There is absolutely no specific treatment available. If you get a cold cough, make sure you're drinking enough water, having good nutrition, fruits, salads, soups, etc. and visit a doctor. Do not panic. ಇದರ ಜೊತೆಯಲ್ಲಿ ನಾವೀಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಈ HMPV ವೈರಸ್ಸು ಬಹಳಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ಊಹಾಪೋಹಗಳನ್ನು ಬಿತ್ತುವ ಈ ಜನರ ಮಾತುಗಳನ್ನು ಕೇಳುವುದರ ಬದಲು ಜನಸಾಮಾನ್ಯರು ತಮ್ಮ ಬದುಕಿನ ಕಡೆಗೆ ಅಥವಾ ಬದುಕನ್ನು ಕಟ್ಟಿಕೊಳ್ಳುವುದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಬೀಜಿಂಗ್ನಲ್ಲಿ ಯಾವುದೇ ರೀತಿಯ ಈ ರೀತಿಯ ಆತಂಕ ಇಲ್ವೇ ಇಲ್ಲ. ರಾಜು ನಾಯಕ್ ಅವರು ಕಳಿಸಿರ್ತಕ್ಕಂಥ ವಿಡಿಯೋ ಇರ್ಬೋದು ಅಥವಾ ಬೇರೆ ಬೇರೆಯವರು ಕಳಿಸಿರ್ತಕ್ಕಂಥ ವಿಡಿಯೋಗಳಲ್ಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಜೊತೆಗೆ ನಾವು ಇವತ್ತು ಸಾಕಷ್ಟು ಏನು ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಲ್ಲಿ ಇರತಕ್ಕಂಥ ಕೆಲವು ವಿಚಾರಗಳನ್ನು ಚೆಕ್ ಮಾಡಿ ನೋಡಿದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯ ಸುದ್ದಿಗಳು ಹರಿದಾಡ್ತಾ ಇಲ್ಲ. ಅನಗತ್ಯವಾಗಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕೆಲವು HMPV ವೈರಸ್ ಅನ್ನುವಂಥದ್ದು ಇದು ಹೊಸ ವೈರಸ್ ಅಲ್ಲ. ಇದು ಸಾಮಾನ್ಯವಾಗಿ ಇರ್ತಕ್ಕಂಥ ಅಂದರೆ ಚಳಿಗಾಲದ ಸಂದರ್ಭದಲ್ಲಿ ಬರುವಂಥ ಒಂದು ಶೀತದ ಕಾಯಿಲೆ. ಇದು ಸಹಜವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಮುಟ್ಟಿದರೆ ಅಥವಾ ಮತ್ತೊಂದು ಆದಂಥ ಸಂದರ್ಭದಲ್ಲಿ ಅಥವಾ ಸಂಪರ್ಕ ಬಂದಂಥ ಸಂದರ್ಭದಲ್ಲಿ ಸೀನಿದಂಥ ಸಂದರ್ಭದಲ್ಲಿ ಈ ರೋಗ ಹರಡುವಂಥ ಸಾಧ್ಯತೆ ಇರೋದು ಸಹಜವಾಗಿ ಆಗುವಂಥದ್ದು. ಆದರೆ ಇದಕ್ಕೆ ಯಾರೂ ಕೂಡ ಭಯಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಥವಾ ಸೀನು ಕೆಮ್ಮು ಅಥವಾ ಕಫ ಇರುವಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರುವಂಥ ಅಥವಾ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಳ್ಳುವಂಥ ಕೆಲಸ ಮಾಡಿದರೆ ಇದರಿಂದ ಯಾವುದೇ ರೀತಿಯ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಕಳೆದ ಬಾರಿ ಆದಂತಹ ಸೀಲ್ ಡೌನ್ ಆಗಲಿ ಅಥವಾ ಲಾಕ್ಡೌನ್ ಆಗಲಿ ಮಾಡುವಂಥ ಯಾವುದೇ ಅವಶ್ಯಕತೆ ಇವತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರನ್ನು ಈ ವಿಚಾರದಲ್ಲಿ ಸ್ವಲ್ಪ ಮೆಚ್ಚಿಕೊಳ್ಳಲೇಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇದರ ಪ್ರಿಕಾಷನ್ಸ್ ಹೇಗೆ ಅನ್ನುವಂಥದ್ದನ್ನು ಹೇಳ್ತಾ ಅವರೊಂದು ಮಾತನ್ನು ಹೇಳ್ತಾರೆ. ಕರ್ನಾಟಕದ ಜನ ಭಯಪಡುವಂಥ ಅವಶ್ಯಕತೆ ಇಲ್ಲ. ಇದು ಸಾಮಾನ್ಯ ಕಾಯಿಲೆ. ಹಾಗಾಗಿ ಯಾರೂ ಕೂಡ ಭಯಭೀತರಾಗುವಂಥ ಅಥವಾ ಆತಂಕಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಸಾಮಾನ್ಯ ಕಾಯಿಲೆ. ಆದರೆ ಸ್ವಲ್ಪ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸನ್ನು ನಾವು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಕೆಲವರು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅನಗತ್ಯವಾಗಿ ಈ HMPV ವೈರಸ್ಸು ಇದಕ್ಕಿದ್ದ ಹಾಗೆ ವ್ಯಾಪಕವಾಗಿ ಹರಟುಬಿಡುತ್ತೆ, ಇದು ಭಯಾನಕವಾದಂಥ ಕಾಯಿಲೆ, ಹಾಗೆ ಹೀಗೆ ಅನ್ನುವಂಥ ಕಂತೆ ಪುರಾಣಗಳನ್ನು ಬಿತ್ತು ಅದರ ಜೊತೆಯಲ್ಲಿ ಜನರಲ್ಲಿ ಭಯ ಸೃಷ್ಟಿ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಅಥವಾ ಪ್ರತಿಯೊಬ್ಬರು ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಮೆಡಿಕಲ್ಗಳಿಗೆ ಹೋಗಬೇಕು, ಹೆಚ್ಚು ಔಷಧಿಗಳನ್ನು ತೆಗೆದುಕೊಂಡು ಬರಬೇಕು, ಪ್ರಿಕಾಷನ್ಸ್ ಹೆಸರಿನಲ್ಲಿ ಇವರಿಗೆ ಲಾಭ ಮಾಡಿ ಕೊಡಬೇಕು. ಇವೆಲ್ಲ ರಣತಂತ್ರಗಳನ್ನು ಅಳವಡಿಸಿಕೊಂಡು ಜನರನ್ನ ಭಯಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಇದರಿಂದ ಲಾಭ ಏನು? ಸಹಜವಾಗಿ ಬೇರೆ ಈಗಾಗಲೇ ರಾಜುನಾಯಕ್ ಅವರು ಹೇಳಿದಂತೆ ಇದನ್ನ ಪ್ರಖ್ಯಾತಿ ಗಳಿಸ್ಲಿಕ್ಕೋ ಅಥವಾ TRPಗೋ ಬಳಸೋ TRP ಅನ್ನುವಂಥ ಕಾನ್ಸೆಪ್ಟೇ ಇವತ್ತು ಇಲ್ಲದೆ ಇರುವಂತಹ ಸ್ಥಿತಿ ಇವತ್ತು ಮಾಧ್ಯಮಗಳಲ್ಲಿ ಬಂದು ನಿಂತಿದೆ. ಯಾವುದೇ ಚಾನೆಲ್ಗಳಿರಲಿ ಇವತ್ತು TRP ಕಾನ್ಸೆಪ್ಟೇ ಇಲ್ಲ. ಬಹಳಷ್ಟು ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದರೆ ತಮ್ಮ ಒಂದು ಚಾನಲನ್ನೇ ನೋಡ್ತಾ ಇರಬೇಕು ಅನ್ನುವಂಥ ಕಾರಣಕ್ಕೆ ಅಥವಾ ಮತ್ಯಾವುದೋ ಕಾರಣಕ್ಕೆ ಈ ರೀತಿ ಬೊಬ್ಬೆ ಹೊಡೆಯುವಂಥ ಅಥವಾ ಸುಳ್ಳುಗಳನ್ನೇ ಬಿತ್ತುವಂಥ ಜನರಲ್ಲಿ ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸವನ್ನ ಇವತ್ತಿನ ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಇವತ್ತು
ಸಾಮಾನ್ಯವಾಗಿ HMP ವೈರಸ್ ಅಂತೂ ಇದೇನು ಹೊಸ ವೈರಸ್ ಅಲ್ಲ, ಹಿಂದೆಯೂ ಕೂಡ ಇದ್ದಂಥದ್ದೇ. ಆದರೆ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಅದರ ಕರ್ತವ್ಯ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಈ ಕಾಯಿಲೆಗಳು ಹೆಚ್ಚಾಗಿ ಬರದೇ ಇರೋ ನಿಟ್ಟಿನಲ್ಲಿ ಕಾಪಾಡಬೇಕಾಗಿರುವಂಥದ್ದು ಸರ್ಕಾರಗಳ ಕರ್ತವ್ಯ. ಹಾಗಾಗಿ ಸರ್ಕಾರಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾವೆ. ಆದರೆ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಇದಕ್ಕೊಂದು ಗೈಡ್ಲೈನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಅಗತ್ಯತೆ ಇತ್ತ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕೇ ಹೊರತು ಗೈಡ್ಲೈನ್ಸ್ ಅನ್ನ ಕೊರೋನಾ ಸಂದರ್ಭದಲ್ಲಿ ಬಿಟ್ಟಂತ ರೀತಿಯಲ್ಲಿ ಗೈಡ್ಲೈನ್ಸ್ ಅನ್ನ ಕ್ರಿಯೇಟ್ ಮಾಡಿ ಬಿಡುವಂತ ಅವಶ್ಯಕತೆ ಇರಲಿಲ್ಲ. ಸೊ ಈ ಗೈಡ್ಲೈನ್ಸ್ ಬಿಡುಗಡೆ ಮಾಡಿರುವ ಕಾರಣಕ್ಕಾಗಿ ಸಹಜವಾಗಿ ಕೆಲವು ಮಾಧ್ಯಮಗಳು ಅದನ್ನ ಹೈಪ್ ಮಾಡುವಂತ ಅಥವಾ ಅದನ್ನ ಹೆಚ್ಚಾಗಿ ತೋರಿಸುವಂತ, ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಗೈಡ್ಲೈನ್ ಹೇಗೆ ಬಿತ್ತೋ ಅದೇ ರೀತಿ ಈಗ ಗೈಡ್ಲೈನ್ಗಳು ಕ್ರಿಯೇಟ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ಇಟ್ಕೊಂಡು ಜನರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಕೇವಲವಾಗಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ಅಥವಾ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಲಿಕ್ಕೆ ಬಿಟ್ಟಿರುವಂಥ ಗೈಡ್ಲೈನ್ಸ್ ಹೊರತು ಕೊರೋನಾ ಸಂದರ್ಭದಲ್ಲಿ ಏನು ಆಲೋಚನೆಗಳಿದ್ವೋ ಆ ರೀತಿಯ ಆಲೋಚನೆಗಳಲ್ಲಾಗಲಿ ಅಥವಾ ಜನರನ್ನ ಭಯಗೊಳಿಸುವಂಥ ವ್ಯವಸ್ಥೆ ಆಗಲಿ ಇಲ್ಲಿ ಇಲ್ಲ. ಈಗಾಗಲೇ ನಡ್ಡಾ ಅವರು ಕೂಡ ಹೇಳಿದ್ದಾರೆ, HMP ವೈರಸ್ ಏನೇನು ಮಾರಕವಾದಂಥ ವೈರಸ್ ಅಲ್ಲ, ಆದರೆ ಇಲ್ಲಿ ಒಂದು ಮುಂಜಾಗ್ರತೆಯನ್ನು ನಾವು ಕಾಯ್ದುಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಜನರಿಗೆ ಹೇಳುವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಜನಸಾಮಾನ್ಯರು ಭಯ ಬೀಳುವಂಥ ಅಥವಾ ಗಾಬರಿಗೊಳಗಾಗುವಂಥ ಅಥವಾ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಅಥವಾ ಇನ್ನೆಲ್ಲಿಗೋ ಕಳಿಸಿದ್ರೆ ಮಕ್ಕಳಿಗೆ ವೈರಸ್ ಹರಡಿಬಿಡುತ್ತಾ, ಸೊ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಈ ಕೊರೋನಾ ಸಂದರ್ಭದಲ್ಲಿ ಆದಂಥ ಒಂದು ಮೇನಿಯಾ ಏನಿದೆ ಆ ರೀತಿಯ ಮೇನಿಯಾ ಈಗ ಇಲ್ಲ. ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ನೀವು ಒಂದೆರಡು ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಬೀಜಿಂಗ್ನಲ್ಲಿ ಅಥವಾ ಚೀನಾದಲ್ಲಿ ಜನ ಹೇಗೆ ಮಾಸ್ಕ್ ಕೂಡ ಇಲ್ಲದೆ ರೀತಿಯಲ್ಲಿ ಹೇಗೆ ಓಡಾಡ್ತಿದ್ದಾರೆ ಅನ್ನೋದನ್ನ ರಾಜು ನಾಯಕರು ಹೇಳ್ತಾ ಇದ್ದಾರೆ. ಇದು ಹಾಸ್ಪಿಟ್ಲ್, ಮೇನ್ ಹಾಸ್ಪಿಟ್ಲ್ ಗಾಲಿಯನಿಂದು. ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ, ಲಿಮಿಟೆಡ್ ಜನಗಳು. ಅದೇ ಹಂಗೇನಾರು ಆಗಿದ್ರೆ ತುಂಬಿ ತುಳುಕ್ತಿತ್ತು ಹಾಸ್ಪಿಟ್ಲು. ನೋಡ್ರಿ, ದೊಡ್ಡ ಹಾಸ್ಪಿಟ್ಲ್ ಇದು, ಫೇಮಸ್ ಹಾಸ್ಪಿಟ್ಲ್. ಅಂಥದ್ರಲ್ಲಿ ಜನಗಳೇ ಇಲ್ಲ. ನೋಡ್ರಿ ಎಷ್ಟು ಜನ ಇದ್ದಾರೆ. ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರ್ತಾರೆ ಜಂಗುಳಿ. ಇಲ್ಲಿ ನೋಡ್ರಿ, CT ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದ್ದಾವೆ. ಭಾಳ ಲಿಮಿಟೆಡ್ ಜನಗಳು. ಅಂಥದ್ದೇನು ಗಾಬರಿ ಪಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸೋಂಥದ್ದು ಏನೇನೂ ಆಗಿಲ್ಲ. ನೋಡ್ರಿ, ಲಿಮಿಟೆಡ್ ಜನಗಳು ಎಲ್ಲ ನೋಡಿದ್ರಲ್ಲ. ಸೊ ಚೀನಾದಲ್ಲಿ ಜನ ಸಾಮಾನ್ಯವಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಎಲ್ಲಿ ಯಾವುದೇ ರೀತಿಯ ಮಾಸ್ಕ್ಗಳನ್ನ ಮತ್ತೊಂದನ್ನ ಬಳಸ್ಕೊಳ್ತಾ ಇಲ್ಲ. ಭಯದ ವಾತಾವರಣ ಅಲ್ಲಿಲ್ಲ. ಅಲ್ಲಿ ಹಾಸ್ಪಿಟ್ಲ್ಗಳಲ್ಲೂ ಯಾವುದೇ ರೀತಿ ವಾತಾವರಣಗಳು ಇಲ್ಲ. ಈ ಭಯದ ವಾತಾವರಣ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಅಲ್ಲಿ ಯಾವುದೂ ಕೂಡ ಆಗಿಲ್ಲ. ಜೊತೆ ಅದಕ್ಕೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ಗಳು ಕೂಡ ಎಲ್ಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ. ಹೀಗಿದ್ದ ಮೇಲೆ ಚೀನಾದಿಂದಲೇ ಈ HMP ವೈರಸ್ ಬಂತು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಒಂದು ವೇಳೆ ಅದು ಆ ಕಡೆಯಿಂದ ಬಂದಿದ್ದೇ ಆದರೂ ಕೂಡ ಸೊ ಅಲ್ಲಿ ಭಯ ಪಡುವಂಥ ಅಗತ್ಯ ಇಲ್ಲ. ಇದು ಸಾಮಾನ್ಯವಾಗಿ ಹಿಂದೆ ಕೂಡ ಇಲ್ಲೂ ಕೂಡ ಇತ್ತು ಅನ್ನೋಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳು ಅಥವಾ ತಜ್ಞರು ಹೇಳುವಂಥದ್ದು ಇಲ್ಲಿ ಗಮನಾರ್ಹವಾಗಿ ನಾವು ಆಲೋಚನೆ ಮಾಡಿ ಕೇಳಬೇಕಾಗಿದೆ. ಕರ್ನಾಟಕದಲ್ಲಿ ಯಾವುದೇ ರೀತಿಯ ಭಯದ ವಾತಾವರಣ ಇಲ್ಲ, ಅಥವಾ ಇಡೀ ಭಾರತದಲ್ಲಿ ತೆಗೆದುಕೊಂಡರೂ ಕೂಡ ಇಲ್ಲಿ HMP ವೈರಸ್ ಯಾವುದೇ ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಪ್ರಾಣಹಾನಿಯನ್ನ ಮಾಡ್ತಾ ಇಲ್ಲ. ಇದು ಸಹಜವಾಗಿ ಬರುವಂಥ ಕಾಯಿಲೆಗಳಲ್ಲಿ, ಅಂದರೆ ಚಳಿಗಾಲದಲ್ಲಿ ಚಳಿಗೆ ಬರುವಂಥ ಕಾಯಿಲೆಗಳಲ್ಲಿ ಇದು ಕೂಡ ಒಂದು. ಆದರೆ ಅದನ್ನು ಭಯಾನಕ ರೀತಿಯಲ್ಲಿ ಜನ ಬೆಚ್ಚಿ ಬೀಳುವ ರೀತಿಯಲ್ಲಿ ಅಥವಾ ಜಗತ್ತೇ ಬೆಚ್ಚಿ ಬೀಳುವ ಕಾಯಿಲೆ ಅನ್ನೋ ರೀತಿಯಲ್ಲಿ ಪರಿಗಣಿಸಿ ಅದನ್ನು ಬೆಂಬಲಿಸುವಂಥ ಅಗತ್ಯ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಜನರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಹೋಗಿ. ಆದರೆ ಶೀತದ ಸಂದರ್ಭದಲ್ಲಿ, ಅಂದರೆ ಶೀತಕಾಲದ ಸಂದರ್ಭದಲ್ಲಿ ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಎಲ್ಲೆಂದರಲ್ಲಿ ಉಗುಳುವಂಥದ್ದು ಅಥವಾ ಗಲೀಜು ಮಾಡುವಂಥದ್ದು, ಈ ಥರದ್ದನ್ನು ಒಂದು ಶಿಸ್ತನ್ನು ಕೊರೋನಾ ಸಂದರ್ಭದಲ್ಲಿ ನಾವು ಹೇಗೆ ಕಾಪಾಡಿಕೊಂಡು ಹೋದ್ವೋ ಆ ರೀತಿಯ ಒಂದು ಶಿಸ್ತು ಅದು ಕೊರೋನಾ ಬಂತು ಅಥವಾ ಯಾವುದೋ ಕಾಯಿಲೆ ಬಂತು ಅನ್ನೋ ಕಾರಣಕ್ಕಾಗಿ ಅಲ್ಲ. ಶಿಸ್ತು ಅಥವಾ ಸಂಯಮ ಜೊತೆಗೆ ಒಂದು ಕ್ಲೀನ್ನೆಸ್ ಅನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಒಬ್ಬ ವ್ಯಕ್ತಿಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ಆತ ಎಲ್ಲೋ ಒಂದು ಕಡೆ ಉಗುಳಿದ ಅದನ್ನ ಅಥವಾ ಇನ್ಯಾವುದೋ ಎಂಜಲ್ ಮಾಡ್ದ ಅಥವಾ ಎಂಜಲ್ ಮಾಡಿರುವಂಥದ್ದನ್ನು ಎಲ್ಲೋ ಬಿಸಾಕಿದ, ಅದನ್ನು ಇನ್ಯಾರೋ ಮುಟ್ಟಿದ್ರು ಅಥವಾ ಅದನ್ನ
ಅಥವಾ ಈ ಕೆಲವು ಹಾದಿ ಬೀದಿಯಲ್ಲಿ ಹೋಗುವಂಥ ಮಕ್ಕಳು ಅದನ್ನು ಅಪ್ಪಿತಪ್ಪಿ ಕೆಲವರಿಗೆ ಎಷ್ಟೋ ಸಾರಿ ಹೊಟ್ಟೆಗೆ ಊಟ ಇಲ್ಲದಿರುವಂಥ ಪರಿಸ್ಥಿತಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಹಣ್ಣುಗಳನ್ನು ಅಥವಾ ಬೇರೆ ಯಾವುದೋ ವಸ್ತುಗಳನ್ನು ತಿಂದ್ರು ಒಂದು ಕಾರಣಕ್ಕೂ ಕೂಡ ಆ ಕಾಯಿಲೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇದು ಸಹಜವಾಗಿರುವಂಥ ಪ್ರಕ್ರಿಯೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಅಂದರೆ ನಾವಿರುವಂಥ ಜಾಗದ ಸುತ್ತಮುತ್ತ ಒಂದು ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡುವಂಥದ್ದು ಒಂದು ಭಾಗ, ಜೊತೆಗೆ ಒಂದು ಡಿಸ್ಟೆನ್ಸ್ ಅಂತ ಸಹಜವಾಗಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಕಾಯಿಲೆ ಬಂದಿದೆ, ಯಾವುದೇ ಕಾಯಿಲೆ ಇರಲಿ, ಅದು ಕೆಮ್ಮು ಇರಲಿ, ಶೀತ ಇರಲಿ, ಮತ್ತೊಂದು ಜ್ವರ ಇರಲಿ, ಸೊ ಹಾಗೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಬೇರೆಯವರಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇದು ಸಾಮಾನ್ಯವಾಗಿ ಇರತಕ್ಕಂಥ ಗುಣಲಕ್ಷಣಗಳು. ಆದರೆ ಅಂಥವರಿಂದ ಸ್ವಲ್ಪ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ ಸಾಕು. ಇಲ್ಲಿ ಯಾವುದೇ ರೀತಿಯ ಭಯ ಬೀಳುವಂಥ ಅಥವಾ ಆತಂಕಗೊಳ್ಳುವಂಥ ಅಥವಾ ಎಲ್ಲವನ್ನೂ ಬಿಟ್ಟು ನಾವು ಊರಿಗೆ ಹೋಗ್ಬಿಡಿ, ನಿಮ್ಮ ಊರು ಸೇರ್ಕೊಳ್ಳಿ, ಅಥವಾ ನೀವು ಬೆಂಗಳೂರನ್ನು ಬಿಟ್ಟು ಬಿಡಿ, ಈ ರೀತಿ ಪುಂಖಾನುಪುಂಖವಾಗಿ ಪುಂಗುವಂಥ ಪುಂಗಿದಾಸರ ಮಾತುಗಳನ್ನು ಕೇಳಬೇಡಿ ಅಂತ ಹೇಳಿ ನಾವು ಇಲ್ಲಿ ಹೊತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಎಲ್ಲ ಆತಂಕವನ್ನು ದೂರ ಇಟ್ಟು ನಿರಾತಂಕವಾಗಿ ಬದುಕಿ. ಎಲ್ಲಿ ಆತಂಕ ಭಯ ಸೃಷ್ಟಿಯಾಗುತ್ತೋ ಅಲ್ಲಿ ಸಹಜವಾಗಿ ಮನುಷ್ಯನಿಗೆ ಆಗಲಿ ಅಥವಾ ಯಾವುದೇ ಪ್ರಾಣಿಗಳಿಗಾಗಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಸೊ ಆ ಕಾರಣಕ್ಕಾಗಿ ಬಹಳಷ್ಟು ಜನ ಆಸ್ಪತ್ರೆ ಸೇರುವಂಥದ್ದು, ಜೊತೆಗೆ ಕೊನೆಯ ಸುರಳಿಯುವಂಥ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ತವೆ. ಆದರೆ ಗಾಬರಿ ಇಲ್ಲದೆ, ಆತಂಕ ಇಲ್ಲದೆ, ಯಾವುದೇ ದುಗುಡಗಳಿಲ್ಲದೆ ನಿರಾತಂಕವಾಗಿ ಬದುಕ್ತಾ ಹೋದರೆ ಅಥವಾ ನಿಮ್ಮ ಕೆಲಸಗಳನ್ನು ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಕೆಲಸದ ಕಡೆ ಗಮನ ಕೊಡ್ತಾ ಹೋದರೆ ಯಾವ ಕಾಯಿಲೆಗಳು ಇರೋದಿಲ್ಲ. ಜೊತೆಗೆ ಈ ಹೃದಯಾಘಾತಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಇದಾಗಿತ್ತು. ಇದು ಇವತ್ತಿನ ವಿಶೇಷ. ನಮಸ್ಕಾರ.